ಮಾಡ್ತಾ ಇದ್ದೀರಾ? ಇನ್ನು ಹತ್ತಿರ ಹತ್ತಿರ ಬರುವೆಯ 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 ಬಳಿ ನೀನು ಬಂದಾಗ ಬರ್ತೀಯ ಶ್ರದ್ಧಾ? ಈ ಭುವನ್ ಅನ್ನೋ ಜ್ವಾಲಾಮುಖಿ ಹತ್ರ ಬರೋ ಆಸೆ ಇನ್ನೂ ಇಟ್ಕೊಂಡಿದ್ಯಾ? ಒಂದೇ ದಿನ ನಿನ್ನ ಎಲ್ಲ ಆಸೆನೂ ಮಂಜುಗಡ್ಡೆ ಬೆಟ್ಟ ತರ ಕರ್ಗೋಯ್ತಾ? ಅಥವಾ ಅವೆಲ್ಲ ನಿನ್ನ ಕಣ್ಣಲ್ಲಿ ಗಡ್ಡೆ ತರ ಕಟ್ಕೊಂಡು ಕಣ್ಣೀರ ಹೊರಗೆ ಬರಕ್ ಕಾಯ್ತಾ ಇದೆಯಾ? ಭುವನ್ ಪ್ಲೀಸ್ ನನ್ನ ಪಡೆದ ನನ್ನ ಬಿಟ್ಬಿಡಿ ಭುವನ್. ಹೇ 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 ಬಿಡೋದಕ್ಕ ಕಟ್ಕೊಂಡಿದ್ದು? ಹಾ, ನೀನ್ ಸದಾ ನನ್ನ ಜೊತೆಲೇ ಇರಬೇಕು ಶ್ರದ್ಧಾ. ಕಣ್ಣಲ್ಲಿ ಕಣ್ಣಾಗಿ, ನೆರಳಿಗೆ ನೆರಳಾಗಿ, ಜೊತೆಗೆ ಯಾವಾಗ್ಲೂ. ನಮ್ಮಿಬ್ಬರದು ಜನ್ಮ ಜನ್ಮದ ಅನುಬಂಧ ಕಣೆ. ಗೊತ್ತಾ? ಹೇಳೆ ಗೊತ್ತಾ? ಬಾಯ್ ಬಿಡು. ಭುವನ್, ನೀವು ಮನುಷ್ಯನೇ ಅಲ್ಲ. ಈ ಥರದ ವ್ಯಕ್ತಿನ ನಾನು ನೋಡೇ ಇಲ್ಲ. ಕರೆಕ್ಟಾಗಿ ಹೇಳಿದೆ ಶ್ರದ್ಧಾ, ಕರೆಕ್ಟಾಗಿ ಹೇಳಿದೆ. ನೀನೀಗ ಹೇಳಿದ್ದೀರಾ ಮಾತು, ಅದಕ್ಕೆ ನಾನು 100ಕ್ಕೆ 100 ಮಾರ್ಕ್ಸ್ ಕೊಡ್ತೀನಿ. ಚಪ್ಪಾಳೆ ಚಪ್ಪಾಳೆ. ಓ, ಇಲ್ಲಿ ಯಾರು ಇಲ್ಲ ಅಲ್ವಾ? ನಾನೇ ಹೊಡಿತೀನಿ. ನನ್ನ ತರ ಇರೋರನ್ನ ನೀನ್ ಯಾಕೆ ನೋಡಿಲ್ಲ ಅಂದ್ರೆ, ನಿನ್ನ ತರ ಇರೋರ್ನು ಯಾರು ನೋಡಿರಲ್ಲ. ಅದಕ್ಕೆ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ನೀ ನನ್ನ ಹತ್ರ ಹೇಗೆ ನಡ್ಕೊಂತೀವಿ, ನಾನು ನಿನ್ನ ಹತ್ರ ಹಾಗೆ ನಡ್ಕೊಂತೀನಿ. ವೆರಿ ಸಿಂಪಲ್. ಅದೇ ವಿಧಿ ನಿಯಮ ಶ್ರದ್ಧಾ. ನೀವ್ ಹೀಗೆ ಮಾಡ್ತಾ ಇದ್ರೆ ನಾನು ಹೋಗಿ ನಿಮ್ಮ ಅಜ್ಜಿ ಹತ್ರ ಎಲ್ಲ ಸತ್ಯ ಹೇಳ್ಬಿಡ್ತೀನಿ ಅಷ್ಟೇ. ಓ ಹೌದಾ ಶ್ರೀಮತಿ ಶ್ರದ್ಧಾರವರೇ, ನೀವು ಹಾಗೆ ಮಾಡುವುದಕ್ಕೆ ಕಾರಣವೇನೆಂದು ಕೇಳಬಹುದೇ? ಯಾರಲ್ಲಿ ಇವರಿಗೆ ಒಂದು ಪಾರಿತೋಷಕವನ್ನು ನೀಡಿ. ಏನ್ ಶ್ರದ್ಧಾ, ನೀನು ಹಾವಿನ ಜೊತೆ ಸರಸಾಡಕ್ ಹೋದ್ರೆ ಅದಕ್ಕೆ ಸಿಗೋ ಬಹುಮಾನ ಏನು ಅಂತ ಗೊತ್ತಾ ನಿನಗೆ? ವಿಷ. ಏನ್ ಹೇಳು? ವಿಷ. ನೀನ್ ಅಜ್ಜಿ ಹತ್ರ ಸತ್ಯ ಹೇಳಕ್ ಹೋದ್ರೆ ನಾನು ನಿನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯಾ? ಅಥವಾ ನೀನ್ ಹೇಳಿದ ಸತ್ಯನೆಲ್ಲ ಅಜ್ಜಿ ನಂಬ್ತಾರೋ ಇಲ್ವೋ ದಟ್ ಇಸ್ ಸೆಕೆಂಡ್ರಿ. ಆದ್ರೆ ಇಷ್ಟೆಲ್ಲ ನಾಟಕ ಆಡ್ದವನಿಗೆ ಇನ್ನೊಂದು ಸ್ವಲ್ಪ ನಾಟಕ. ನೋ ಪ್ರಾಬ್ಲಮ್, ಇರ್ಲಿ, ನೀನೇ ಗೆದ್ದೆ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಆಮೇಲೆ ಅದರಿಂದ ಆಗೋ ಪರಿಣಾಮದ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ಯಾ ಶ್ರದ್ಧಾ? ನಿನ್ನ ಜೀವನ ಇಸ್ಪೀಟ್ ಕಾಡಲ್ಲಿ ಕಟ್ಟಿದ ಮನೆ ಇದ್ದ ಹಾಗೆ. ಇಲ್ಲೆಲ್ಲೋ ಮುಟ್ಟಿದ್ರೆ ಇನ್ನೆಲ್ಲೋ ಏನೇನೇನೇನೇನೋ ಆಗೋಗುತ್ತೆ. ನೆನ್ಪಿಟ್ಕೊ. ಹಾ, ಆಮೇಲೆ ನೀನು ಅಳತಾ ನನ್ನ ಹತ್ರ ಬರಬೇಡ. ಭುವನ್ ಭುವನ್ ಇದೇನಾಗೋಯ್ತು, ಪ್ಲೀಸ್ ಏನಾದ್ರೂ ಮಾಡಿ ಹೆಲ್ಪ್ ಮಾಡಿ. ಗೊತ್ತಾಯ್ತಾ? ನೀವು ನನ್ನ ಸುಮ್ಮನೆ ಹೆದರ್ಸ್ತಾ ಇದ್ದೀರಿ ಅಷ್ಟೇ. ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಿ. ಮತ್ತೆ ವೈಟ್ ಮೇಲ್ ಅಂತ ಏನಾದ್ರೂ ಇರುತ್ತೆ ಶ್ರದ್ಧಾ? ಹೌದು, ಏನಿವಾಗ ನಾನೇನು ಹೆದರ್ಸ್ತಾ ಇದ್ದೀನಿ, ಜೊತೆಗೆ ವಾರ್ನಿಂಗ್ ಕೂಡ ಮಾಡ್ತಾ ಇದ್ದೀನಿ. ಇದು ನಿನ್ನ ನನ್ನ ಮಧ್ಯೆ ನಡೀತಾ ಇರೋ ಆಟ ಶ್ರದ್ಧಾ. ನೀನು ಬೇರೆ ಯಾರನ್ನಾದ್ರೂ ಸೇರಿಸ್ಕೊಳಕ್ ಹೋದ್ರೆ ನಾನು ಅದೇ ಕೆಲಸ ಮಾಡ್ಬೇಕಾಗಿ ಬರುತ್ತೆ. ಓಕೆನಾ? ಆದ್ರೆ ಒಂದು ನೆನ್ಪಿಟ್ಕೋ ಶ್ರದ್ಧಾ, ಇದರಲ್ಲಿ ಸೋತ್ರೆ ತುಂಬಾ ಲಾಸ್ ಆಗೋದು ನನಗಲ್ಲ, ನಿನಗೆ. ನೋಡೋ, ಇನ್ನೊಂದ್ಸಲ ನೀನು ಅವ್ರಿಗೆ ಹೇಳ್ತೀನಿ ಇವ್ರಿಗೆ ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಹೋಗ್ತೀನಿ. ನೆನ್ಪಿಟ್ಕೋ. ನಿನ್ನೆ ನಂಬ್ಕೊಂಡ್ರೆ ನೀನ್ ಅಮ್ಮ ಅಜ್ಜಿ ಜೀವನನೆಲ್ಲ ಯಾಕೆ ಹಾಳು ಮಾಡಿಸ್ತೀಯ? ಮಾತಾಡ್ತಾ ಹೋದ್ರೆ ಬೆಳಕು ಹರಿಯುತ್ತೆ. ಸುಮ್ಮನೆ ಹೋಗಿ ಮಲ್ಕೋ, ಹೋಗ. ಏನ್ ನೋಡ್ತಾ ಇದೀಯಾ?
ಮಲ್ಕೋ ಶ್ರದ್ಧಾ. ಓಕೆ ಓಕೆ ಓಕೆ, ಎಲ್ಲಿ ಮಲಗೋದು ಅಂತನಾ? ಈ ರೂಮ್ ತುಂಬಾ ವಿಶಾಲವಾಗಿದೆ ಶ್ರದ್ಧಾ, ಎಲ್ಲಿ ಬೇಕಾದ್ರೂ ಮಲಗ್ಬೋದು. ನೋಡು, ಇಲ್ಲಿ ಇಲ್ಲಿ ಮಲಗ್ಬೋದು. ಹಾ, ಓ ಓಕೆ ಓಕೆ ಓಕೆ, ಇಲ್ಲಿ ಬೇಡ, ಇಲ್ಲಿ ತುಂಬಾ ತಣ್ಣಗೆ ಚೆನ್ನಾಗಿರುತ್ತೆ, ಇಲ್ಲಿ ಮಲ್ಕೋಬೋದು. ಮಲ್ಕೋ, ಮಲ್ಕೊಳೆ. ಶ್ರೀಮತಿ ಶ್ರದ್ಧಾ ಅವರೇ, ಗುಡ್ ನೈಟ್.